ಎಸ್.ಡಿ.ಪಿ.ಐ ಪಕ್ಷದ ಯೂತ್ ವಿಂಗ್ ಯಂಗ್ ಡೆಮೊಕ್ರಾಟ್ಸ್ ಅನ್ನು ರಚನೆ ಮಾಡಲಾಗಿದೆ. ಈಗಾಗಲೇ ಸಂಘಟನಾತ್ಮಕವಾಗಿ ಈ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ಎಲ್ಲ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಎಸ್.ಡಿ.ಪಿ.ಐನ ರಾಜ್ಯಾಧ್ಯಕ್ಷರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಎಸ್.ಡಿ.ಪಿ.ಐಗೆ ಈ ಯಂಗ್ ಡೆಮೊಕ್ರಾಟ್ಸ್ ಒಂದು ಸಂಘಟನೆಯನ್ನು ರಚನೆ ಮಾಡಬೇಕು ಅಂತ ಯಾಕೆ ಅನಿಸ್ತು? ಉದ್ದೇಶ ಏನು? ನೋಡಿ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂದು 18 ವರ್ಷಗಳಾಯಿತು. 2009ರಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಘಟ್ಟದಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಯುವಕರೇ ಇದ್ದಿದ್ದು, 80% ಯುವಕರೇ ಇದ್ದಿದ್ದು. 17 ವರ್ಷಗಳ ನಾವು ಅವಲೋಕನ ಮಾಡಿದಾಗ ಆ ಸಂದರ್ಭದಲ್ಲಿ ಬಂದಂಥ ಏನು ಯುವಜನತೆ ಇದೆ, 40 ವರ್ಷ ಮೇಲ್ಪಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಈ ಹಿಂದೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಅನ್ನುವಂಥ ಮಹಿಳಾ ಘಟಕವನ್ನು ಆರಂಭಿಸಿದ್ವಿ. ಈ ಸಂದರ್ಭದಲ್ಲಿ, ಪ್ರಸಕ್ತ ಸಂದರ್ಭದಲ್ಲಿ ಯುವ ಜನರ ಸಮಸ್ಯೆಗಳು, ಅದು ನಿರುದ್ಯೋಗ ಸಮಸ್ಯೆ ಇರ್ಬೋದು, ಶಿಕ್ಷಣಕ್ಕೆ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳಲ್ಲಿ ಏನು ಬಳಲ್ತಾರೆ, ಇದನ್ನು ಸಮರ್ಪಕವಾಗಿ ಅಡ್ರೆಸ್ ಮಾಡುವಂಥ ಒಂದು ಕೆಲಸ ಅದು ಯುವಜನತೆಯನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಯುವಕರನ್ನು ತರಬೇತುಗೊಳಿಸಿ, ಅವರಿಗೆ ಮಾರ್ಗದರ್ಶನ ನೀಡಿ, ಸಂಘಟನಾತ್ಮಕವಾಗಿ ಅವ್ರನ್ನ ಗಟ್ಟಿಗೊಳಿಸಿ, ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಯುವ ಜನತೆಯ ಸಮಸ್ಯೆಗಳನ್ನು ಎತ್ತಿಕೊಂಡು ಕೆಲಸ ಮಾಡುವಂಥ, ಪ್ರತಿಭಟನೆ ಮಾಡುವಂಥ ಅಥವಾ ಆ ಇಶ್ಯೂಗಳನ್ನು ಅಡ್ರೆಸ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಯಂಗ್ ಡೆಮೊಕ್ರಾಟ್ಸ್ ಅನ್ನುವಂಥ ಹೆಸರಿನಲ್ಲಿ ಯುವ ಘಟಕವನ್ನು ಆರಂಭ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿ, ಈಗಾಗಲೇ ನಮ್ಮ ರಾಷ್ಟ್ರೀಯ ಸಂಘಟನಾ ಸಮಿತಿ ಮತ್ತು ರಾಜ್ಯ ಸಂಘಟನಾ ಸಮಿತಿ ಘೋಷಣೆ ಆಗಿದೆ. ನಾಳೆ ದಕ್ಷಿಣ ಕನ್ನಡದ 2 ಜಿಲ್ಲೆಗಳು, ಸಂಘಟನಾತ್ಮಕವಾಗಿ 2 ಜಿಲ್ಲೆ ಇದೆ, ಗ್ರಾಮಾಂತರ ಮತ್ತು ನಗರ, 2 ಜಿಲ್ಲೆಗಳ ಪದಾಧಿಕಾರಿಗಳ ಘೋಷಣೆ ನಾಳೆ ನಡೆಯಲಿದೆ. ಈಗ ಈ ಯಂಗ್ ಡೆಮೊಕ್ರಾಟ್ಸ್ ಏನು ರಚನೆ ಮಾಡಿದಿರಿ, ಇದರ ಅಧ್ಯಕ್ಷರು ಮತ್ತು ಅಥವಾ ಪದಾಧಿಕಾರಿಗಳು ಹಾಗೆಯೇ ಸದಸ್ಯರು, ಇವರ ಆಯ್ಕೆ ಹೇಗೆ? ಮಾನದಂಡ ಏನು? ನೋಡಿ, ಈ ಒಂದನೇದು ಯಂಗ್ ಡೆಮೊಕ್ರಾಟ್ಸ್ಗೆ ಸೇರಲಿಕ್ಕೆ 16 ವರ್ಷದಿಂದ 40 ವರ್ಷನ ವಯಸ್ಸಿನೊಳಗಿರುವಂಥವ್ರು ಯಾರು ಕೂಡ ಇದರ ಮೆಂಬರ್ಶಿಪ್ ಆಗುವಂಥದ್ದು. ಯಾರಿಗೆ ಯುವ ಜನತೆಯ ಸಮಸ್ಯೆಗಳ ಬಗ್ಗೆ ಕಾಳಜಿ ಇದೆ, ಯಾರಿಗೆ ನಾಯಕತ್ವ ಆಗಬೇಕು, ನಾವು ನಾಯಕರಾಗಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂತಹ ಅಭಿಲಾಷೆ ಇದೆ, ಅಥವಾ ಯುವಜನತೆಯನ್ನು ಸಂಘಟಿಸುವಂಥ ಸಾಮರ್ಥ್ಯ ಇದೆ, ಅಂಥವರನ್ನು ನಾವು ಇದಕ್ಕೆ ಆಯ್ಕೆ ಮಾಡ್ತೇವೆ. ಉದಾಹರಣೆಗೆ ನಮ್ಮ ರಾಷ್ಟ್ರೀಯ ಸಂಚಾಲಕರು ಅಡ್ವೊಕೇಟ್ ರೇಣು ಸಿಂಗ್ ಜಿ ಅವರಾಗಿರ್ತಾರೆ. ಕರ್ನಾಟಕದ ರಾಜ್ಯ ಸಂಚಾಲಕರು ಅಡ್ವೊಕೇಟ್ ಹರ್ಷಿತಾ ಗೌಡ ಅವರಾಗಿರ್ತಾರೆ. ಅಂದರೆ ಯುವಜನತೆಯನ್ನು, ವಿದ್ಯಾರ್ಥಿಗಳನ್ನು ಸಂಘಟಿಸಲು ಮತ್ತು ಅವರಿಗೆ ಮಾರ್ಗದರ್ಶನ ನೀಡಲು ಸಮರ್ಥರು ಇರುವಂತಹ ಜನರನ್ನು ನಾವು ಅದನ್ನು ಪದಾಧಿಕಾರಿಗಳನ್ನಾಗಿ ಘೋಷಣೆಯನ್ನು ಮಾಡ್ತೇವೆ. ಈಗ ಕೆಲವು ವರ್ಷಗಳ ಹಿಂದೆ PFI ಮತ್ತು CFI ಬ್ಯಾನ್ ಆಯಿತು. ಅದರಲ್ಲಿದ್ದಂತಹ ಯಾರು ಸದಸ್ಯರಿದ್ದಾರೆ ಅಥವಾ ಪದಾಧಿಕಾರಿಗಳಿದ್ದಾರೆ, ಅವರನ್ನು ಒಂದು ಕಡೆ ಒಟ್ಟುಗೂಡಿಸಿ ಈ ಯಂಗ್ ಡೆಮೊಕ್ರಾಟ್ಸ್ ಪರ್ಯಾಯವಾಗಿ ರಚನೆ ಮಾಡಲಾಯಿತು. ಇಲ್ಲ, ಖಂಡಿತ ಅಲ್ಲ. ಇದು ಯಾವುದೇ ಸಂಘಟನೆಗಳಿಗೆ, ನಿಷೇಧಿತ ಸಂಘಟನೆಗಳಿಗೆ ಪರ್ಯಾಯ ಅಲ್ಲವೇ ಅಲ್ಲ. ಇದು SDP ಅನ್ನುವಂಥ ಒಂದು ಸ್ವತಂತ್ರ ರಾಜಕೀಯ ಪಕ್ಷದ ಯುವ ಘಟಕ. ಹಾಗಾಗಿ ಇದಕ್ಕೆ ಬೇರೆ ಯಾವುದೋ ಪರ್ಯಾಯ ಅನ್ನುವಂಥದ್ದು ನಾವು ಮಾಡಲಿಕ್ಕಾಗೋದಿಲ್ಲ. ನಾವು ಹೊಸ ಜನರನ್ನು ರಿಕ್ರೂಟ್ ಮಾಡಿಕೊಂಡು ಹೊಸದಾಗಿ ಇದನ್ನು ಸಂಘಟನೆಯನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಈಗ ಇದು ಯೂತ್ ವಿಂಗ್, ಇದು ಖಾಲಿ ಹೊರಗಡೆ ಯೂತ್ ವಿಂಗ್ ಆಗಿ ಮತ್ತು ಕಾಲೇಜ್ಗಳಲ್ಲಿ ಇದರ ಶಾಖೆಗಳು ಇರ್ತಾವ ಹೇಗೆ? ಖಂಡಿತವಾಗ್ಲೂ ನೀವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಇದರಲ್ಲಿ 2 ರೀತಿಯ ಇರ್ತದೆ. ಒಂದು, ನಮ್ಮ ಸಂರಚನೆ ಅಥವಾ ಸ್ಟ್ರಕ್ಚರ್ ಯಾವ ರೀತಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ಜಿಲ್ಲಾ ಸಮಿತಿ, ಅಸೆಂಬ್ಲಿ ಸಮಿತಿ, ಪಂಚಾಯತ್ ಸಮಿತಿ ಅಥವಾ ವಾರ್ಡ್ ಸಮಿತಿ ಮತ್ತು ಬೂತ್ ಸಮಿತಿ, ಡೆಮೊಕ್ರೆಟಿಕ್ ಬೂತ್ ಕಮಿಟಿ ಅನ್ನುವಂಥದ್ದು ಕೂಡ, ಡೆಮೊಕ್ರಾಟ್ಸ್ ಬೂತ್ ಕಮಿಟಿ ಅನ್ನುವಂಥದ್ದು ಕೂಡ ಇರ್ತದೆ ಒಂದು ಕಡೆ. ಇನ್ನೊಂದು ಕಡೆ ಕಾಲೇಜು ಮತ್ತು ಯೂನಿವರ್ಸಿಟಿಗಳ ಕ್ಯಾಂಪಸ್ಗಳಲ್ಲೂ ಕೂಡ ನಮ್ಮ ಘಟಕಗಳನ್ನು ಆರಂಭ ಮಾಡ್ತೇವೆ. ಅಂದರೆ ಈ ಸಂಘಟನೆ ಯಂಗ್ ಡೆಮೊಕ್ರಾಟ್ಸ್ ಅನ್ನುವಂಥ ಘಟನೆ ಆದರೂ ಕೂಡ ವಿದ್ಯಾರ್ಥಿಗಳನ್ನು ಮತ್ತು ಯುವ ಜನತೆಯನ್ನು ಒಳಗೊಂಡಂತಹ ಒಂದು ಯುವ ಘಟಕ ಆಗಿರ್ತದೆ. ಯಾಕಂದರೆ ಕಾಲೇಜಲ್ಲಿ ಈಗಾಗಲೇ ABVP ಮತ್ತು NSUI ಇದೆ. ಅದಕ್ಕೆ ಪರ್ಯಾಯ ಅಥವಾ ಅದನ್ನು ಮುಂದೆ ಇಟ್ಕೊಂಡು, ಅದನ್ನು ಮಾದರಿ ಇಟ್ಕೊಂಡು ಈ ಒಂದು ಯಾವುದಕ್ಕೂ ಪರ್ಯಾಯವಾಗಿ ಅಥವಾ ಅದಕ್ಕೆ ವಿರೋಧವಾಗಿ ಅನ್ನೋಂಥದ್ದಲ್ಲ. ಯುವ ಜನತೆಯ ಇಶ್ಯೂಗಳನ್ನು ಅಡ್ರೆಸ್ ಮಾಡಬೇಕು. ಧರ್ಮಾತೀತವಾಗಿ ಜಾತಿ ಭೇದ ಮರೆತು, ಲಿಂಗ ಭೇದ ಮರೆತು ಜನರಿಗೋಸ್ಕರ, ಯುವ ಜನತೆಗೋಸ್ಕರ ಕೆಲಸ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ, ವಿದ್ಯಾರ್ಥಿಗಳಿಗೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಆಗಿರ್ತದೆ. ಹಾಗಾಗಿ ಯಾವುದಕ್ಕೋ ಪರ್ಯಾಯ ಅಥವಾ ಯಾವುದಕ್ಕೋ ವಿರುದ್ಧ ಆಗಿ ಖಂಡಿತನೂ ಅಲ್ಲ. ನಾವು ಯುವ ಜನರ ಮತ್ತು ವಿದ್ಯಾರ್ಥಿಗಳ ಇಶ್ಯೂಗಳನ್ನು ಎತ್ತಿಕೊಂಡು ಕೆಲಸ ಮಾಡುವ ಒಂದು ದೃಷ್ಟಿಕೋನ ಮತ್ತು ನಾಯಕತ್ವವನ್ನು ರೂಪಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಈ ಸಂಘಟನೆ ಯಾವ ರೀತಿಯ ವಿಚಾರಗಳನ್ನು ಮುಂದಿಟ್ಕೊಂಡು ಹೋರಾಟ ಅಥವಾ ಸಮ್ಮೇಳನಗಳನ್ನು ಮಾಡೋದು ಅಥವಾ
ಯಾವ ರೀತಿ ಮುಂದೆ ಅದನ್ನ ರಚನೆ ಹೇಗೆ? ಪ್ರಮುಖವಾಗಿ ಇವರು ಮಾಡುವಂತಹ ಕೆಲಸ ಅನ್ನುವಂಥದ್ದು ವಿದ್ಯಾರ್ಥಿ ಮತ್ತು ಯುವಜನತೆಯ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳು. ಈಗ ಮುಖ್ಯವಾಗಿ ಒಂದು ಶೈಕ್ಷಣಿಕವಾದಂತಹ ವ್ಯವಸ್ಥೆ, ಶೈಕ್ಷಣಿಕದಲ್ಲಿ ಪರೀಕ್ಷೆಗಳಿರಲಿ, ಪಾರದರ್ಶಕತೆ ಇಲ್ಲ, ನೀತಿ ಇಲ್ಲ. ಈಗ ನೋಡಿ, ಯೂನಿವರ್ಸಿಟಿಗಳಲ್ಲಿ 2 ವರ್ಷ 3 ವರ್ಷ ಆದರೂ ಇವತ್ತಿಗೂ ಮಾಸ್ ಕಾರ್ಡ್ ಕೊಡ್ತಾ ಇಲ್ಲ. 3 ವರ್ಷ ಆದರೂ ಕೂಡ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾಸ್ ಕಾರ್ಡ್ ಕೊಡ್ತಾ ಇಲ್ಲ. ಎಂಥ ದುರಂತ ನೋಡಿ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ, ಸೆನೆಟ್ ಇದೆ, ಎಲ್ಲವೂ ಇದ್ದು ಕೂಡ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾ ಇಲ್ಲ. ಪರೀಕ್ಷೆಗಳಲ್ಲಿ ಅಕ್ರಮ. ಈಗ KPSC ನೋಡಿದರೆ, ಕರ್ನಾಟಕದ KPSC ನೋಡಿದರೆ, KPSCಯ ಅಧ್ಯಕ್ಷರೇ, ಚೇರ್ಮನ್ನೇ ಅಕ್ರಮವಾಗಿ ಅವರ 2 ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟು ಈಗ ಅವರು ಡಿಸ್ಮಿಸ್ ಆದರು. ಅದೇ ರೀತಿ ವೆಟರ್ನರಿ ಡಾಕ್ಟರ್ ರಿಕ್ರೂಟ್ಮೆಂಟಲ್ಲಿ ಅಲ್ಲಿ ಸಾಕಷ್ಟು ಲಂಚಾವತಾರ ಆಗಿದೆ. ಹಾಗಾಗಿ ಈ ವಿಚಾರಗಳು ಇದೆ. ಯುವಜನತೆಗೆ ಒಂದು ಜ್ವಲಂತ ಸಮಸ್ಯೆ ಏನಿದೆ, ಈ ವಿಚಾರಗಳನ್ನು ಎತ್ತಿಕೊಂಡು ಯುವಜನರ ಮತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಎತ್ತಿಕೊಂಡು ಕೆಲಸ ಮಾಡುವಂಥದ್ದು ಒಂದು ಕಡೆ. ಎರಡನೇದು, ಮುಂದಿನ ಭವಿಷ್ಯಕ್ಕೆ ಅವರನ್ನು ಉತ್ತಮ ನಾಯಕರನ್ನಾಗಿ, ಸಮರ್ಥ ನಾಯಕರನ್ನಾಗಿ ರೂಪಿಸುವ, ಮಾರ್ಪಡಿಸುವ, ಮಾರ್ಗದರ್ಶನ ಕೆಲಸವನ್ನು ಯಂಗ್ ಡೆಮಾಕ್ರಾಟ್ಸ್ ಮಾಡ್ತಾರೆ. ಧನ್ಯವಾದ. ಇದಿಷ್ಟು SDPIನ ರಾಜ್ಯಾಧ್ಯಕ್ಷರಾದಂಥ ಅಬ್ದುಲ್ ಮಜೀದ್ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.